ಸ್ಟಾರ್ ಹೋಮಿಯೋಪತಿ ಅರ್ಪಿಸುವ ಇವತ್ತಿನ ನಿತ್ಯ ಸಂಜೀವಿನಿ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಲಾಂಛನ. ವೀಕ್ಷಕರೇ, ಗ್ಯಾಸ್ಟ್ರಿಕ್ ಅನ್ನುವಂತಹ ಒಂದು ಸಮಸ್ಯೆ ಸಾಮಾನ್ಯವಾದಂತಹ ಸಮಸ್ಯೆ ಅಂತ ಎಲ್ಲರೂ ಕೂಡ ನಿರ್ಲಕ್ಷ್ಯ ಮಾಡ್ತಾರೆ. ಆದರೆ ಈ ಸಮಸ್ಯೆನ ನಿರ್ಲಕ್ಷ್ಯ ಮಾಡಿದಂತಹ ಸಂದರ್ಭದಲ್ಲಿ ಲಿವರ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಒಳಗಾಗಬೇಕಾಗುತ್ತೆ. ಅಷ್ಟೇ ಅಲ್ಲ, ಮೂಲವ್ಯಾಧಿ ಅನ್ನುವಂತಹ ಸಮಸ್ಯೆಗೂ ಕೂಡ ಒಳಗಾಗಬೇಕಾಗುತ್ತೆ. ಈ ಎಲ್ಲ ಸಮಸ್ಯೆಗಳ ಕುರಿತಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡೋಣ. ಜೊತೆಗೆ ನೀವು ಕೂಡ ಕರೆ ಮಾಡಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವ ನಂಬರ್ಸ್ಗೆ ಕರೆ ಮಾಡಿ ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಸೊ ಈ ದಿನ ನಮ್ಮೊಟ್ಟಿಗಿದ್ದಾರೆ ಸ್ಟಾರ್ ಹೋಮಿಯೋಪತಿ ವೈದ್ಯರಾದಂಥ ಡಾಕ್ಟರ್ ಪದ್ಮಾವತಿ. ಡಾಕ್ಟರ್ ನಮಸ್ತೆ ಅಂಡ್ ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಡಾಕ್ಟರ್, ಪ್ರಮುಖವಾಗಿ ನೋಡೋದಾದ್ರೆ ಗ್ಯಾಸ್ಟ್ರಿಕ್ ಅನ್ನುವಂತಹ ಸಮಸ್ಯೆ ಅಂದ್ರೆ ಸಾಮಾನ್ಯವಾದಂತಹ ಸಮಸ್ಯೆ, ಸರಿ ಹೋಗುತ್ತೆ ಅಂತ ನಿರ್ಲಕ್ಷ್ಯ ಮಾಡ್ತಾರೆ. ಸೊ ಇದರಿಂದ ಅತಿ ಹೆಚ್ಚು ಕಾಂಪ್ಲಿಕೇಟೆಡ್ ಆಗುವಂತಹದ್ದೇ ಜಾಸ್ತಿ. ಸೊ ಪ್ರಮುಖವಾಗಿ ಗ್ಯಾಸ್ಟ್ರಿಕ್ ಅಂದ್ರೆ ಏನು, ಯಾವ ಕಾರಣಗಳಿಂದ ಬರುತ್ತೆ ಡಾಕ್ಟರ್? ಖಂಡಿತ ಮೇಡಮ್, ನೀವು ಹೇಳಿದ್ರಿ. ಆ್ಯಕ್ಚುಲಿ ಕಾಮನೆಸ್ಟ್ ಕಂಪ್ಲೇಂಟ್ ತುಂಬ ಈಗ ಹೆಂಗಾಗಿದೆ ಅಂದರೆ ಪ್ರತಿಯೊಬ್ಬರು ಪೇಷಂಟ್ಸ್ಗೂ ಏನಾಗ್ತದೆ, ಪ್ರತಿಯೊಬ್ಬರು ಸಹ ಈ ಗ್ಯಾಸ್ಟ್ರೈಟಿಸಿಂದ ಬಳಲ್ತಾ ಹೋಗ್ತಿದ್ದಾರೆ. ಯಾತಕ್ಕೆ ಇತ್ತೀಚೆಗೆ ನಾವು ಈ ಗ್ಯಾಸ್ಟ್ರಿಕ್ ಕಂಪ್ಲೇಂಟ್ಸ್ನ ಹೆಚ್ಚಾಗಿ ನಾವು ನೋಡ್ತಾ ಬರ್ತಿದ್ದೀವಿ ಅಂದರೆ ನಮ್ಮ ಒಂದು ಜೀವನ ಶೈಲಿ ಇರ್ಬೋದು, ಇರೆಗ್ಯುಲರ್ ಹ್ಯಾಬಿಟ್ಸ್ ಆಫ್ ದ ಫುಡ್ ಇರ್ಬೋದು, ಲಾಟ್ ಆಫ್ ಮೆಂಟಲ್ ಟೆನ್ಷನ್ಸ್ ಇರ್ಬೋದು, ಅದ್ರ ಜೊತೆಗೆ ಲಾಟ್ ಆಫ್ ಜಂಕ್ ಫುಡ್ಸ್ ಅಂತ ನಾವು ಏನು ಹೇಳ್ತೀವಿ, ಅದರಂತಂದರೆ ಸರಿಯಾದ ಪೌಷ್ಟಿಕ ಆಹಾರ ತಗೊಳ್ಳದೇ ಇರೋ ಒಂದು ಕಾರಣ ಹೆಚ್ಚಾಗಿರ್ಬೋದು. ಎಸ್ಪೆಷಲಿ ಚಿಕ್ಕ ಮಕ್ಕಳಿಂದ ನೋಡಿ, ಆ್ಯಕ್ಚುಲಿ ಆ ಚಿಕ್ಕ ಮಕ್ಕಳು ಅಷ್ಟೇ ಲಾಟ್ ಆಫ್ ಜಂಕ್ ಫುಡ್ನ ಪ್ರಿಫರ್ ಮಾಡ್ತಾ ಹೋಗ್ತಿರ್ತಾರೆ. ಹೊರಗಡೆ ಸ್ಪೈಸಿ ಫುಡ್ನ ತುಂಬಾ ತಗೊಳ್ತಾ ಹೋಗ್ತಾರೆ. ಸೊ ಅದು ಮೇಲೆ ಆ ಮಗು ಏನು ಮಾಡಿಬಿಟ್ಟು ಆಟೋಮ್ಯಾಟಿಕ್ಲಿ ಹೊಟ್ಟೆ ಹಸಿವಾಗಲ್ಲ ಅಂತ ಹೇಳ್ತಿರ್ತಾರೆ. ಸೊ ಪೌಷ್ಟಿಕ ಆಹಾರ ಆಗಿರ್ಬೋದು ಅಥವಾ ಫ್ರೂಟ್ಸ್ ಆಗಿರ್ಬೋದು, ತುಂಬ ಹೆಚ್ಚು ಈ ಮಕ್ಕಳು ಅಷ್ಟೇ ಹಣ್ಣುಗಳು ಅದು ಬೇಡ ಇದು ಬೇಡ, ಸೊ ಬೇರೆಗಳೇ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಸೊ ಇದರಿಂದ ಏನಾಗ್ತಿರುತ್ತೆ, ಸೊ ಇದೇ ಕಮ್ಸ್ ಟು ದ ಏನಾಗುತ್ತೆ, ಈ ಅಡಲ್ಟರಿ ಸ್ಟೇಜ್ ಬಂದಾಗ ಅಲ್ಲೂ ಅಷ್ಟೇ, ಕಾಲೇಜ್ ಮಕ್ಕಳು ಅಷ್ಟೇ, ಸೊ ಮನೇಲಿ ಸರಿಯಾಗಿ ಊಟ ಮಾಡಲ್ಲ, ಹೊರಗಡೆ ಏನಾಗುತ್ತೆ ಕಾಫಿ ಟೀ ಆಗಿರ್ಬೋದು, ಲಾಟ್ ಆಫ್ ಜೊತೆಗೆ ಏನಾಗ್ತಿದೆ ಈ ಜಂಕ್ ಫುಡ್ಸ್ ಜೊತೆಗೆ ಅಥವಾ ಇರೆಗ್ಯುಲರ್ ಹ್ಯಾಬಿಟ್ಸ್ ಆಫ್ ಫುಡ್ನ ಜೊತೆಗೆ ಏನಾಗಿರುತ್ತೆ ಆ ಮಕ್ಕಳಲ್ಲಿ ತುಂಬ ಟೆನ್ಷನ್ಸು ಜಾಸ್ತಿ ಆಗ್ತಾ ಹೋಗೋದಿರುತ್ತೆ. ಸೊ ಒಂದು ಟೆನ್ಷನ್ಸ್ ಆಗಿರ್ಬೋದು ಅಥವಾ ಲಾಟ್ ಆಫ್ ಜಂಕ್ ಫುಡ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ಲಾಟ್ ಆಫ್ ಅಡಿಕ್ಷನ್ಸು ಆ್ಯಡ್ ಆಗ್ತಾ ಬರ್ತಿರುತ್ತೆ. ಅವಾಗ ಅವ್ರಿಗೆ ಗೊತ್ತಾಗೋದಿಲ್ಲ ಏನೋ ಹೊಟ್ಟೆ ನೋವ್ತಾ ಇದೆ ಬಿಡು ಅಥವಾ ಏನೋ ಸಂಕಟ ಆಗ್ತಿದೆ ಅಂತ. ಸೊ ದಿ ಫೀಲ್ ದಟ್ ಏನೋ ನಂಗೆ ಹೊಟ್ಟೆ ಹಸಿವಾಗ್ತಿದೆ ಬಿಡು, ಅದಕ್ಕೋಸ್ಕರ ಹಿಂಗೆ ಆಗ್ತಿದೆ ಅಂತ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾ ಬರ್ತಿರ್ತಾರೆ. ಆ್ಯಂಡ್ ನಮ್ಗೆಲ್ಲರಿಗೂ ಗೊತ್ತಿರೋಂಗೆ ಈ ಹೌಸ್ ವೈಫು ಅಷ್ಟೇ, ಎಲ್ಲ ಕೆಲಸ ಆದಮೇಲೆ ಏನೋ ಟಿಫನ್ ಮಾಡೋದಾಗಲಿ ಊಟ ಮಾಡೋದಾಗಲಿ ಅವೆಲ್ಲ ಇರ್ರೆಗ್ಯುಲರ್ ಟೈಮಿಂಗ್ಸ್ ಆಫ್ ದ ಫುಡ್ ಮೀಲ್ಸ್ ಅಂತ ಏನು ಹೇಳ್ತೀವಿ, ಅದರಿಂದಲೂ ಸಹ ಡೇ ಬೈ ಡೇ ಇಟ್ಸ್ ನಾಟ್ ಲೈಕ್ ಅ ಒನ್ ಡೇ ಪ್ರಾಸೆಸ್ ಅಂತೂ ಖಂಡಿತ ಆಗಲ್ಲ. ಸೊ ದಿನನಿತ್ಯ ನಾವು ಇದೇ ಥರ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡ್ಕೊಳ್ತಾ ಹೋಗ್ತಿದ್ದಂಗೆ ಖಂಡಿತ ಏನಾಗುತ್ತೆ, ಸೊ ನಮ್ಮ ಈ ಹೊಟ್ಟೆಯಲ್ಲಿ ಸೊ ಮ್ಯೂಕಸ್ ಮೆಂಬ್ರೇನ್ ಇರುತ್ತೆ. ಸೊ ಬರ್ತಾ ಏನಾಗುತ್ತೆ, ಈ ಮ್ಯೂಕಸ್ ಮೆಂಬ್ರೇನ್ ಎರೋಷನ್ ಆಗ್ತಾ ಬರ್ತಿರುತ್ತೆ. ಆಟೋಮ್ಯಾಟಿಕಲಿ ಈ ಎರೋಷನಿಂದ ಏನಾಗುತ್ತೆ, ತುಂಬ ಜನ ಕಂಪ್ಲೇಂಟ್ಸ್ ಮಾಡೋದಂದರೆ ನನಗೆ ಏನೇ ತಿನ್ನಲಿ ಎದೆ ಉರಿತಾ ಇದೆ ಅಂತ ಹೇಳ್ತಿರ್ತಾರೆ, ತುಂಬ ಒತ್ತುತ್ತಾ ಇದೆ ಅಂತ ಹೇಳ್ತಿರ್ತಾರೆ, ಅಥವಾ ಬಾಯಲ್ಲಿ ನೀರು ಬರ್ತಾ ಇದೆ, ಒಂದೊಂದ್ಸಲ ಹುಳಿ ತೇಗ್ ಬಂತಿದೆ ಅಂತ ಹೇಳ್ತಾರೆ, ಒಬ್ಬೊಬ್ಬರು ತುಂಬ ತೇಗಳು ಜಾಸ್ತಿ ಆಗ್ತಿದೆ, ಅಥವಾ ಒಂದು ಸ್ವಲ್ಪ ಊಟ ಮಾಡಿದ ತಕ್ಷಣ ನನಗೆ ಹೊಟ್ಟೆ ತುಂಬ್ದಂಗೆ ಆಗ್ತಾ ಇದೆ ಅಂತ ಹೇಳ್ತಿರ್ತಾರೆ, ಅಥವಾ ನಾನು ಏನು ಊಟ ಮಾಡಿರ್ತೀನೋ ಅದೇ ಬಾಯಲ್ಲಿ ಒಂದೊಂದ್ಸಲ ಬರ್ತಾ ಇದೆ, ಇಟ್ಸ್ ಕಾಲ್ಡ್ ರಿಫ್ಲೆಕ್ಸ್ ಮೆಕ್ಯಾನಿಸಮ್, ಅದು ಒಂದ್ಸಲ ಆಗ್ತಾ ಇರುತ್ತೆ. ಸೊ ಹೀಗೆ ತುಂಬ ಹೊಟ್ಟೆ ನೋವು ಬರ್ತಾ ಹೋಗ್ತಿರುತ್ತೆ, ಏನೂ ತಿನ್ನೋಕ್ಕೆ ಆಗಲ್ಲ. ಒಂದು ಸ್ವಲ್ಪ ಸ್ಪೈಸಿ ಫುಡ್ ತಿಂದ್ರೂ ಸಹ ಅಥವಾ ಖಾರದ ಏನಾದರೂ ತಿಂದರೂ ಸಹ ಇಮ್ಮಿಡಿಯೇಟ್ಲಿ ನನಗೆ ಹೊಟ್ಟೆ ನೋವು ಬರೋದಾಗಲಿ ಇವೆಲ್ಲವೂ ಶುರುವಾಗ್ತಾ ಹೋಗ್ತಿರುತ್ತೆ. ಇಟ್ಸ್ ಆಲ್ ಬಿಕಾಸ್ ಆಫ್ ಈ ಗ್ಯಾಸ್ಟ್ರೈಟಿಸ್ ಒಂದು ಸಮಸ್ಯೆಯಿಂದ ನಾವು ಹೇಳ್ತೀವಿ. ಸೊ ಯಾವಾಗ ನಾವು ಇದು ನೆಗ್ಲಿಜೆನ್ಸಿ ಮಾಡ್ತಾ ಹೋಗ್ತಿರ್ತೀವೋ, ಸಾಕಷ್ಟು ಜನ ಏನು ಮಾಡ್ತಾರೆ, ಮನೆಯಲ್ಲೇ ಸಹ ತುಂಬ ಮನೆ ಮದ್ದು ಮಾಡ್ಕೊಳ್ತಾ ಹೋಗ್ತಿರ್ತಾರೆ. ಬಟ್ ಏನಾಗುತ್ತೆ, ಆ ಮನೆ ಮದ್ದು ಮಾಡ್ಕೊಳ್ಳೋ ಬದಲು ಆ ಸರಿಯಾದ ರೀತಿಯಲ್ಲಿ ಯಾತಕ್ಕೆ ನಮಗೆ ಇದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂತ ಅದಕ್ಕೆ ಕಂಡು ಹಿಡಿದು ಅದಕ್ಕೆ ಅವರು ಸರಿಯಾದ ರೀತಿಯಲ್ಲಿ ಮೆಡಿಸಿನ್ಸ್ ಆಗಿರ್ಬೋದು ಅಥವಾ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು ಇದನ್ನು ಸರಿ ಮಾಡ್ಕೊಳ್ತಾ ಹೋಗ್ತಿದೆ, ಖಂಡಿತ ಕಾಂಪ್ಲಿಕೇಶನ್ಸ್ ಆಫ್ ಈ ಗ್ಯಾಸ್ಟ್ರಿಕ್ನಿಂದ ನಾವು ಬರೋ ಒಂದು ಕಾಂಪ್ಲಿಕೇಶನ್ಸ್ನ ನಾವು ಆದಷ್ಟು ನಾವು ಅವಾಯ್ಡ್ ಮಾಡ್ತಾ ಹೋಗ್ಬೋದು. ಓಕೆ ಡಾಕ್ಟರ್, ಇನ್ನು ಗ್ಯಾಸ್ಟ್ರಿಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂದ್ರೆ ಯಾವ ರೀತಿ ಸಿಂಪ್ಟಮ್ಸ್ ಇರುತ್ತೆ ಡಾಕ್ಟರ್, ಈ ಬಗ್ಗೆ ತಿಳಿಸ್ಬೋದಾ? ಖಂಡಿತ ಮೇಡಮ್, ಅವಾಗ ನಾನು ಹೇಳ್ದಂಗೆ ತುಂಬ ಜನಕ್ಕೆ ಫಸ್ಟ್ ಕಂಪ್ಲೇಂಟ್ಸ್ ಅಂದರೆ ಡಾಕ್ಟರ್ ನೀನೇ ಸ್ವಲ್ಪ ತಿಂದರೂ ನನಗೆ ಹೊಟ್ಟೆ ತುಂಬ್ದಂಗೆ ಆಗ್ತಾ ಇದೆ ಅಂತ ಹೇಳ್ತಿರ್ತಾರೆ, ಅಥವಾ ಎದೆ ಉರಿತಾ ಇದೆ ಅಂತ ತುಂಬ ಜನ ಕಾಮನೆಸ್ಟ್ ಹೇಳಿದ್ರೆ ಡಾಕ್ಟರ್ ಯಾಕೋ ಸ್ವಲ್ಪ ತಿಂದಿದ ತಕ್ಷಣ ಅಥವಾ ಉಪ್ಪಿಟ್ಟಾಗಿರ್ಬೋದು ಅಥವಾ ಚಪಾತಿ ಆಗಿರ್ಬೋದು ಆ ಥರದ್ದು ಇವತ್ತು ತುಂಬ ಜನ ಏನೋ ಈ ಇಡ್ಲಿ ಆಗಿರ್ಬೋದು ದೋಸೆ ಆಗಿರ್ಬೋದು ಅಥವಾ ಒಂದು ಸ್ವಲ್ಪ ತಿಂದಿದ ತಕ್ಷಣ ಅಥವಾ ಕಾಫಿ ಆಗಿರ್ಬೋದು ಟೀ ಆಗಿರ್ಬೋದು ಹೀಗೆ ಅಥವಾ ಇದು ಸ್ವಲ್ಪ ಸ್ಪೈಸಿ ಫುಡ್ ಏನಾದರೂ ಹೊರಗಡೆದು ಏನಾದರೂ ತಿಂದಿದ ತಕ್ಷಣ ನನಗೆ ಫಸ್ಟು ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಂದರೆ ಎದೆಯಲ್ಲಿ ಉರಿತಾ ಇದೆ ಅಂತ ಹೇಳ್ತಿರ್ತಾರೆ. ಸೊ ಒಂದ್ಸಲ ಎದೆಯಲ್ಲಿ ಉರಿತಾ ಇದ್ದಂಗೆ ಆಟೋಮ್ಯಾಟಿಕ್ಲಿ ಏನಾಗಿದೆ ತುಂಬಾ ಉರಿತಾ ಇದೆ, ಆಮೇಲೆ ಹೊಟ್ಟೆ ನೋವು ಶುರುವಾಗ್ತಾ ಇದೆ ಅಂತ ಹೇಳ್ತಿರ್ತಾರೆ, ಅಥವಾ ನನಗೆ ಸ್ವಲ್ಪ
ಊಟ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ನನಗೆ ಸ್ಟೂಲ್ನ ಪಾಸ್ ಮಾಡಬೇಕಾಗುತ್ತೆ ಅಂತ ಹೇಳ್ತಿರ್ತಾರೆ, ಅಥವಾ ರಂಬ್ಲಿಂಗ್ ನಾಯ್ಸ್ ಅಂತ ಹೇಳ್ತಾರೆ, ಹೊಟ್ಟೆಯಲ್ಲಿ ಏನೋ ಒಂಥರ ಸೌಂಡ್ ಆಗ್ತಾ ಹೋಗ್ತಿರುತ್ತೆ ಅಂತ ಹೇಳ್ತಾರೆ. ಇದೇ ಆಮೇಲೆ ಅಲ್ಲಿ ಇಲ್ಲಿ ಗ್ಯಾಸ್ ಓಡಾಡ್ದಂಗೆ ಆಗ್ತಿದೆ ಡಾಕ್ಟರ್ ಅಥವಾ ತುಂಬ ಒತ್ತುತ್ತಾ ಇದೆ ಅಂತ ಹೇಳ್ತಾ ಬರ್ತಿರುತ್ತೆ. ಇದರಿಂದ ಏನಾಗಿದೆ, ತುಂಬ ಜನಕ್ಕೆ ಗ್ಯಾಸ್ಟ್ರಿಕ್ ಹೆಡೇಕ್ ಅಂತೂ ನಾವು ಹೇಳ್ತಾ ಬರ್ತೀವಿ. ಸೊ ನಂಗೆ ಸ್ವಲ್ಪ ಈ ಊಟದಲ್ಲಿ ಏನಾದರೂ ವ್ಯತ್ಯಾಸ ಆಗಿಬಿಟ್ರೆ ಇತ್ತೀಚೆಗೆ ತುಂಬ ತಲೆನೋವು ಸಹ ಬರ್ತಾ ಇದೆ, ಅಥವಾ ತಲೆ ಸುತ್ತು ಬರ್ತಾ ಇದೆ, ಅಥವಾ ತುಂಬ ಸುಸ್ತಾಗ್ತಾ ಇದೆ ಅಂತ ಬರ್ತಾ ಹೇಳ್ತಿರ್ತಾರೆ. ಅಥವಾ ಸಮಟೈಮ್ಸ್ ನಾಸಿಯಾ ಅಂತ ಹೇಳ್ತೀವಿ, ಅಂದರೆ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ. ಒಬ್ಬೊಬ್ಬರಿಗೆ ತುಂಬ ಸಿವಿಯರ್ ಆಗ್ತಾ ಇತ್ತು ಅಂದರೆ ಏನೇ ತಿಂದರೂ ಸಹ ವಾಮಿಟಿಂಗ್ ಆಗ್ತಾ ಬರ್ತಿರುತ್ತೆ. ಅದ್ರ ಜೊತೆಗೆ ಲೂಸ್ ಮೋಷನ್ಸ್ ಆಗಿರ್ಬೋದು ಅಥವಾ ಕಾನ್ಸ್ಟಿಪೇಷನ್ಸ್ ನಾವು ನೋಡ್ತಾ ಬರ್ತೀವಿ ಮೇಡಮ್. ಎಸ್ ಡಾಕ್ಟರ್, ಕಾಲರ್ ಹಿಡಿದರೆ ಮಾತಾಡೋಣ. ಸುರೇಂದ್ರ ಕಾಲ್ ಮಾಡಿದ್ದಾರೆ ಮೈಸೂರಿಂದ. ನಮಸ್ತೆ. ನಮಸ್ಕಾರ ಮೇಡಮ್. ಓಕೆ, ಡಾಕ್ಟರ್ ಪದ್ಮಾವತಿ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ ಸರ್. ಹಲೋ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ಹೇಳಿ ಏನು ತೊಂದರೆ ಇದೆ? ಮೇಡಮ್ ನನಗೆ ಸುಮಾರು ವರ್ಷ ಗ್ಯಾಸ್ಟ್ರಿಕ್ ಇದೆ. ಓಕೆ ಸರ್. ನಾನು ಈಗ ಪ್ರತಿ ದಿವಸ ಡೈಲಿ 540 ಟ್ಯಾಬ್ಲೆಟ್ಸ್ ತಗೋತಾ ಇದ್ದೀನಿ. ಓಕೆ ಸರ್, ನೀವು ಹೇಳ್ತೀರಿ ಸುಮಾರು ವರ್ಷಗಳಿಂದ ಅಂತ ಹೇಳಿದ್ರಿ, ಎಷ್ಟು ವರ್ಷಗಳಿಂದ ಇದೆ ಸರ್? ಈಗ ನಾನು ಟ್ಯಾಬ್ಲೆಟ್ಸ್ ಈಗ 3 ವರ್ಷದಿಂದ ತಗೋತಾ ಇದ್ದೀನಿ. ಸೊ ದಿನಾ ತಗೋಬೇಕಾಗುತ್ತೆ ಸರ್? ಒಂದೊಂದ್ಸರಿ 2 ದಿವಸಕ್ಕೊಂದ್ಸರಿ 3 ದಿವಸಕ್ಕೊಂದ್ಸರಿ ತಗೋತೀನಿ. ಓಕೆ ಸರ್, ಬಟ್ ಏನಕ್ಕೆ ಅದು ಅಲ್ಲ, ಅಂದರೆ ನಿಮ್ಮದು ಫುಡ್ ಹ್ಯಾಬಿಟ್ ಸರಿಯಾಗಿಲ್ವೋ, ಅಥವಾ ಬೇರೆ ಕಾಯಿಲೆಯಿಂದ ನಿಮಗೆ ದಿನನಿತ್ಯ ಮೆಡಿಸಿನ್ ತಗೋತಾ ಇರ್ತೀವೋ ಅದರಿಂದ ಬರ್ತಾ ಹೋಗ್ತಿದೆಯೋ, ಅಥವಾ ಲಾಟ್ ಆಫ್ ಟೆನ್ಷನ್ಸ್ ಇದೆಯೋ, ಅಥವಾ ನಿಮ್ಮ ಫುಡ್ ಸರಿಯಾಗಿ ಕರೆಕ್ಟ್ ಟೈಮಿಗೆ ನೀವು ಊಟ ಮಾಡಲ್ವೋ, ಅದು ಏನಕ್ಕೆ? ಆಮೇಲೆ ಏನಾದರೂ ಇನ್ವೆಸ್ಟಿಗೇಷನ್ಸ್ ಮಾಡಿಸಿದ್ರಾ? ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆ ಹೊಟ್ಟೆಯಲ್ಲಿ ಅಂತ ಏನಾದರೂ? ನಾನು ಏನು ಇನ್ವೆಸ್ಟಿಗೇಷನ್ ಏನು ಮಾಡ್ತಿಲ್ಲ ಮೇಡಮ್, ಆದ್ರೆ ತುಂಬಾ ತೇಲ್ ಬರೋದು ಮತ್ತೆ ಇದೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತೆ ಯಾವಾಗಲೂ ಟ್ಯಾಬ್ಲೆಟ್ ತಗೊಳ್ಳದೆ ಹೋದ್ರೆ ಅಜೀರ್ಣ ಆಗ್ತಿತ್ತು, ಮತ್ತೆ ಸ್ವಲ್ಪ ಹೊಟ್ಟೆ ಇದಾದಂಗೆ ಆಯ್ತಾ ಇತ್ತು. ಖಂಡಿತ ಸರ್, ನಾ ಹೇಳೋದೇನೆಂದರೆ 3 ಇಯರ್ಸಿಂದ ಸಫರ್ ಮಾಡ್ತಾ ಹೋಗ್ತಿದ್ದೀರಿ, ಏನೂ ಇನ್ವೆಸ್ಟಿಗೇಷನ್ ಮಾಡಿಸಿಲ್ಲ ಅಂದರೆ ಎಷ್ಟು ದಿನ ಅಂತ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಹೋಗ್ತಿರ್ತೀರ ಸರ್? ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡಿಸೋಣ, ಅಲ್ಲಿ ಏನಾಗಿದೆ, ಹೊಟ್ಟೆಲಿ ಏನಾದರೂ ಎರೋಷನ್ಸ್ ಇದೆಯಾ, ಅಥವಾ ಏನಾದರೂ ಪ್ರಾಬ್ಲಮ್ ಆಗ್ತಿದೆಯಾ, ಅಥವಾ ಅಲ್ಸರ್ ಏನಾದರೂ ಫಾರ್ಮ್ ಆಗಿ ಹೋಗ್ತಿದೆಯಾ ಅಂತ ಫಸ್ಟು ಅದನ್ನು ಫೈಂಡ್ ಔಟ್ ಮಾಡೋಣ ಸರ್. ಸೊ ಒಂದ್ಸಲ ನೀವು ಇನ್ವೆಸ್ಟಿಗೇಷನ್ಗೆ ಒಳಗೋಗಿ ಆಮೇಲೆ ಅದಕ್ಕೆ ಮೆಡಿಸಿನ್ಸ್ ಕೊಡ್ತಾ ಹೋಗ್ತಿದ್ರೆ ಖಂಡಿತ ನೀವು ಈ ಗ್ಯಾಸ್ಟ್ರಿಕ್ ಹೋಗ್ತಿರ್ತೀರ. ಇಲ್ಲ ಅಂದ್ರೆ ಪ್ರತಿನಿತ್ಯ ನೀವು ಇಷ್ಟೇ ಮೆಡಿಸಿನ್ಸ್ನ ತೊಗೊಳ್ತಾ ಹೋಗ್ತಿದ್ದಾಗೆ ಸೊ ಆ ಮೆಡಿಸನಿಂದನೂ ಮತ್ತೆ ನಿಮಗೆ ಎಫೆಕ್ಟ್ ಆಗ್ತಾ ಹೋಗ್ತಿರುತ್ತೆ ಸರ್. ಆದಷ್ಟು ಬೇಗ ನಮ್ಮನ್ನ ಬಂದು ಕನ್ಸಲ್ಟ್ ಮಾಡಿ ಪ್ಲಸ್ ಇನ್ವೆಸ್ಟಿಗೇಷನ್ ಮಾಡಿಸ್ಕೊಂಡು ಬಂದರೆ ಸೊ ಟ್ರೀಟ್ಮೆಂಟ್ಗೂ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕಾಗಿ. ಇನ್ನು ಹಾಸನಿಂದ ನೇತ್ರಾವತಿ ಕಾಲ್ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಡಾಕ್ಟರ್ ಪದ್ಮಾವತಿ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳಿಮಾ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ ಮೇಡಮ್, ಏನು ತೊಂದರೆ ಇದೆ? ಮೇಡಮ್ ನನಗೆ ಉಪ್ಪಿನಕಾಯಿ ತಿಂದ್ರೆ ಕರಳು ನೋವು ಬರುತ್ತೆ, ಮತ್ತೆ ಬಗ್ರಿ ಮೂಳೆ ನೋವು ಬರುತ್ತೆ, ಸ್ವಲ್ಪ ತಂಗ್ಳ ಸಾಂಬಾರ್ ಊಟ ಮಾಡಿದ್ರು ಆಗಲ್ಲ. ಓಕೆ, ಇದೆಲ್ಲ ಎಷ್ಟು ತಿಂಗಳಿಂದ ಇದೆ ಮೇಡಮ್ ನಿಮ್ಗೆ ಈ ಪ್ರಾಬ್ಲಮ್ಸು? ಇದು ಬಹಳ ವರ್ಷದಿಂದ ಇದೆ ಮೇಡಮ್, 20 ವರ್ಷದಿಂದ ಇದೆ. ತೋರಿಸಿರ್ತೀವಿ, ತೋರಿಸ್ತಾ ಮಾತ್ರೆ ತಗೊಂಡ್ರೆ ಕಡಿಮೆ ಆಗುತ್ತೆ. ಓಕೆ, ಅಟ್ಲೀಸ್ಟ್ ಏನಾದರೂ ನೀವು ಇನ್ವೆಸ್ಟಿಗೇಷನ್ ಮಾಡಿಸಿದ್ರಾ? ಏನಾಗಿದೆ ಹೊಟ್ಟೆಯಲ್ಲಿ, ಅಥವಾ ಏನಾದರೂ ಎರೋಷನ್ಸ್ ಆಗಿದೆಯಾ, ಅಥವಾ ಏನಾದರೂ ನೀವು ಹೇಳಿದ್ರಿ ಸ್ವಲ್ಪ ಖಾರ ಆಗಿದೆ, ನೀವು ಹೇಳೋ ಉಪ್ಪಿನಕಾಯಿ ಆಗಿರ್ಬೋದು, ಸ್ವಲ್ಪ ಏನಾದರೂ ಸ್ಪೈಸಿ ಫುಡ್ ತಿಂದರೆ ನಿಮಗೆ ಹೊಟ್ಟೆ ನೋವು ಬರ್ತಾ ಇದೆ ಅಂತ ಹೇಳಿದ್ರಿ. ಇಲ್ಲ, ಹೊಟ್ಟೆ ನೋವು ಬರಲ್ಲ ಮೇಡಮ್, ಪಕ್ಕೆಲಿ ಕರಳು ನೋವು ಬರ್ತೈತೆ, ಆಮೇಲೆ ಬಕ್ರಿ ಮೂಳೆ ನೋವು ಬರುತ್ತೆ. ಓಕೆ, ನಂಗೆ ಹೊಟ್ಟೆ, ಆಮೇಲೆ ಗಂಟ್ಲು ಉರಿ. ಅದೇ ಇವೆಲ್ಲನೂ ಏನಾಗುತ್ತೆ, ಇಟ್ ಇಸ್ ರಿಲೇಟೆಡ್ ವಿತ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಅಂತ ಸರ್. ಮೇಡಮ್ ಆಕ್ಚುಲಿ ನೀವು ಹೇಳಿದ್ರಿ 20 ವರ್ಷಗಳಿಂದ ಸಫರ್ ಮಾಡ್ತಾ ಹೋಗ್ತಿದ್ದೀರಲ್ಲ, ಸೊ ಒಂದ್ಸಲ ಇನ್ವೆಸ್ಟಿಗೇಷನ್ ಮೇಡಮ್ ತೋರಿಸಿದ್ವಿ ನಾವು, ಅವ್ರು ಏನು ಮೇಡಮ್ ಬರೀ ಮಾತ್ರ ಕೊಡ್ತಾರೆ, ಇದು ಮಾಡ್ತಾರೆ ಅಷ್ಟೇ. ಓಕೆ ಮೇಡಮ್, ಸೊ ಏನಾದರೂ ಇನ್ವೆಸ್ಟಿಗೇಷನ್ಸ್ ಮಾಡಿಸಿದ್ರೆ ಒಂದ್ಸಲ ಅದನ್ನು ತೊಗೊಂಡು ಬನ್ನಿ ಖಂಡಿತ ಮೇಡಮ್. ಆಲ್ರೆಡಿ 20 ವರ್ಷಗಳಿಂದ ಸಫರ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ಆಟೋಮ್ಯಾಟಿಕ್ಲಿ ಎಷ್ಟೊಂದು ಫುಡ್ಡುಗಳನ್ನ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ, ಯಾಕಂದರೆ ಅದು ತೊಗೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ಹಂಗೆ ಆಗಿದೆ ಮೇಡಮ್, ಎಲ್ಲ ಕಾಫಿ ಬಿಟ್ಟಿದ್ದೀನಿ. ಅದೇ ಹೇಳ್ತಿರೋದು, ಅದು ತೊಗೊಂಡ್ರೆ ಜಾಸ್ತಿ ಆಗುತ್ತೆ, ಇದು ತೊಗೊಂಡ್ರೆ ಜಾಸ್ತಿ ಆಗುತ್ತೆ. ಆಮೇಲೆ ಯಾರು ಹೊರಗಡೆ ಹೋಗಬೇಕಾದ್ರೆ ಏನೋ ಒಂದು ಫಂಕ್ಷನ್ಗೆ ಹೋಗಿರ್ತೀರ, ಅಲ್ಲಿ ಏನೋ ತಿನ್ನೋಕ್ಕೆ ಆಗೋದಿಲ್ಲ, ಬರೀ ಅನ್ನ ಸಾರು ಅಥವಾ ಅನ್ನ ಮೊಸರು ಅಷ್ಟೇ ಊಟ ಮಾಡ್ಕೊಂಡು ಬರಬೇಕಾಗತ್ತೆ. ಸೊ ಇದರಿಂದ ಏನಾಗುತ್ತೆ, ಮೆಂಟಲಿ ಆಲ್ಸೋ, ಫಿಸಿಕಲಿ ಆಲ್ರೆಡಿ ನಿಮಗೆ ಏನೋ ನೋವುಗಳು ಅನುಭವಿಸ್ತಾ ಇರ್ತಾರೆ, ಇದರಿಂದ ಏನಾಗುತ್ತೆ ಮೆಂಟಲಿ ಆಲ್ಸೋ ತುಂಬಾ ನಿಮಗೆ ಬರ್ತಾ ಬರ್ತಾ ಏನಾಗುತ್ತೆ, ತುಂಬಾ ಡಿಪ್ರೆಷನ್ಗೆ ಒಳಗಾಗ್ತಾ ಹೋಗ್ತಿರ್ತೀರಿ. ಸೊ ಅದರಿಂದನೂ ಸಹ ಏನಾಗುತ್ತೆ, ಒಂದೊಂದ್ಸಲ ಗ್ಯಾಸ್ಟ್ರಿಕ್ ಕಂಪ್ಲೇಂಟ್ಸು ಜಾಸ್ತಿ ಆಗ್ತಾ ಬರ್ತಿರುತ್ತೆ. ಒಂದ್ಸಲ ಬಂದು ನಮ್ಮನ್ನ ಭೇಟಿ ನೀಡಿ ಮೇಡಮ್, ಖಂಡಿತ ನಿಮಗೆ ಈ ಪ್ರಾಬ್ಲಮ್ಸಿಂದ ಖಂಡಿತ ಹೊರಗೆ ಬರ್ತೀರಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ನೇತ್ರಾವತಿ ಅವರೇ ಕಾಲ್ ಮಾಡೋದಕ್ಕಾಗಿ. ಎಸ್ ವೀಕ್ಷಕರೇ, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ರಾಮಕೃಷ್ಣ ಕಾಲ್ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಡಾಕ್ಟರ್ ಪದ್ಮಾವತಿ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ ಸರ್. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ ಸರ್. ನಮಸ್ಕಾರ. ಏನಿಲ್ಲ ಮೇಡಮ್, ಒಂದು 3-4 ಇಯರ್ಸ್ ಇಂದ ಒಂದು ಗ್ಯಾಸ್ ಹೋಗ್ತಾನೆ ಇರುತ್ತೆ, ಉಸು ತರ ಒಂದ್ಸಲ ಹೋಗ್ತಾನೆ ಇರುತ್ತೆ. ಓಕೆ ಸರ್, ಊಟನೂ ಚೆನ್ನಾಗಿ ಸೇರ್ತಾ ಇದೆ, ಬಟ್ ಆದ್ರೂ ಗ್ಯಾಸ್ ಮಾತ್ರ ಪಾಸ್ ಆಗ್ತಾ ಇರುತ್ತೆ. ಹೌದು. ಓಕೆ, ಅದು ಕರೆಕ್ಟ್ ಟೈಮಿಗೆ ಊಟ ಮಾಡ್ತೀರಾ ಸರ್? ಹೌದು, ಮಾಡ್ತಾ ಇದ್ದೀನಿ ಮೇಡಮ್. ಓಕೆ ಸರ್, ಹೊಟ್ಟೆ ಉಬ್ರ ಆಗೋದು, ಆಮೇಲೆ ತೇಗ್ ಬರೋದು ಹಾಗೆಲ್ಲ ಆಗ್ತಿರುತ್ತೆ?
ತೇಗ್ ಏನಿಲ್ಲ, ಹೊಟ್ಟೆ ಉಬ್ಬರ ಅಂದ್ರೆ ಸ್ವಲ್ಪ ಈ ನಡುವೆ ಹಸು ಇಲ್ಲ ಜಾಸ್ತಿ. ಓಕೆ, ಹಸು ಕಮ್ಮಿ ಆಗಿದೆ. ಹೌದು. ಓಕೆ, ಏನು ಕೆಲಸ ಮಾಡೋದು ಸರ್? ನಾವು ಗಾರ್ಮೆಂಟ್ ಫ್ಯಾಕ್ಟ್ರಿ ಇರ್ತೀವಿ ಮೇಡಮ್. ಓಕೆ, ಸೊ ಗಾರ್ಮೆಂಟ್ ಫ್ಯಾಕ್ಟ್ರಿ ಆದಷ್ಟು ನೀವು ಕುತ್ಕೊಂಡೇ ಇರ್ತೀರಾ ಅಥವಾ ಓಡಾಡ್ತಾ ಇರ್ತೀರಾ ಸರ್? ಓಡಾಡ್ತಾ ಇರ್ತೀವಿ ಮೇಡಮ್. ಸೊ ತುಂಬ ಕುತ್ಕೊಳ್ಳೋದು ಆ ಥರ ಸೆಡೆಂಟರಿ ಲೈಫ್ ಏನಿಲ್ಲ? ಇಲ್ಲ. ಓಕೆ ಸರ್, ಅಲ್ಲಿ ನೀವು ಫ್ಯಾಕ್ಟ್ರಿಲಿ ಓಡಾಡೋದು ಬಿಟ್ಟರೆ ಅಟ್ಲೀಸ್ಟ್ ನೀವು ಡೈಲಿ ವಾಕಿಂಗ್ ಆಗಲಿ ಅಥವಾ ರೆಗ್ಯುಲರ್ ಎಕ್ಸಸೈಸ್ ಆಗಲಿ ಅವೆಲ್ಲ ಏನಾದರೂ ಮಾಡ್ತಾ ಇದ್ದೀರಾ? ಯೋಗ ಮಾಡ್ತಾ ಇದ್ದೀವಿ ಮೇಡಮ್. ಓಕೆ ಓಕೆ ಸರ್, ಎಷ್ಟು ವರ್ಷದಿಂದ ಯೋಗ ಮಾಡ್ತಿದ್ದೀರಿ? ಆಲ್ಮೋಸ್ಟ್ 10-15 years ಇಂದ. ಓಕೆ, ಸೊ ಯೋಗಾಸನ ಮಾಡಿದ್ರೆ ಇವೆಲ್ಲ ಕಮ್ಮಿ ಆಗಬೇಕಾಗಿತ್ತಲ್ಲ, ಯಾವುದಕ್ಕೆ? ಅದು ಲಾಟ್ ಆಫ್ ಟೆನ್ಷನ್ ಇದೆಯಾ ಸರ್ ನಿಮಗೆ? ಇದೆ. ಓಕೆ ಸರ್, ಅವಾಗ ನಾನು ಹೇಳಿದೆ ಯೂಶಲಿ ಒಂದೊಂದ್ಸಲ ಏನಾಗುತ್ತೆ ಬಿಕಾಸ್ ಆಫ್ ದ ಟೆನ್ಷನ್ಸ್ ಇಂದ ಇರ್ಬೋದು, ಅಥವಾ ಅಪಾರ್ಟ್ ಫ್ರಮ್ ದಿಸ್ ರೆಗ್ಯುಲರ್ ಆಗಿ ಕರೆಕ್ಟ್ ಟೈಮಿಗೆ ಊಟ ಮಾಡ್ತೀರಾ ಸರ್ ಅಥವಾ ಸ್ವಲ್ಪ ಇರೆಗ್ಯುಲರ್ ಹ್ಯಾಬಿಟ್ಸ್ ಆಫ್ ಊಟ ಇದೆ? ಇರ್ರೆಗ್ಯುಲರ್ ಹ್ಯಾಬಿಟ್ ಇದೆ ಸ್ವಲ್ಪ ದಿವಸ. ಖಂಡಿತ ಸರ್, ಒಂದು ಟೆನ್ಷನ್ಸ್ ಇರುತ್ತೆ, ಒಂದು ಇರೆಗ್ಯುಲರ್ ಹ್ಯಾಬಿಟ್ಸ್ ಆಫ್ ದ ಫುಡ್ ಇರ್ಬೋದು, ಅದ್ರ ಜೊತೆಗೆ ಏನಾದರೂ ಸ್ಮೋಕಿಂಗು ಆಲ್ಕೋಹಾಲ್ ಅದು ಜಾಸ್ತಿ ಏನಾದರೂ ಇತ್ತು ಅಂದರೆ ಅದ್ರಲ್ಲೂ ಸಹ. ಅದೇನಿಲ್ಲ ಮೇಡಮ್. ಓಕೆ ಸರ್, ಮೇ ಬಿ ನಿಮಗೆ ಟೆನ್ಷನ್ಸ್ ಇಂದ ಇರ್ಬೋದು ಅಥವಾ ಇರೆಗ್ಯುಲರ್ ಹ್ಯಾಬಿಟ್ಸ್ ಆಫ್ ಫುಡ್ಡಿಂದನೂ ಏನಾಗುತ್ತೆ, ಸೊ ಆ ಟೈಮಿಗೆ ನಾವು ಕರೆಕ್ಟಾಗಿ ನಾವು ಊಟ ಮಾಡದೇ ಇದ್ರೆ ಆಟೋಮ್ಯಾಟಿಕ್ಲಿ ಏನಾಗುತ್ತೆ ಈ ಆ್ಯಸಿಡ್ ಕ್ರಿಯೇಟ್ ಆಗ್ತಾ ಹೋಗ್ತಿದ್ದಂಗೆ ಸೊ ಗ್ಯಾಸೂ ಜಾಸ್ತಿ ನಿಮಗೆ ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಇದರಿಂದ ಏನಾಗುತ್ತೆ ಸ್ವಲ್ಪನೇ ಊಟ ಮಾಡಿದ್ರೆ ಸಾಕು ಅಂತ ಅನಿಸ್ಬಿಡುತ್ತೆ ಸರ್. ಒಂದ್ಸಲ ಬಂದು ನಾವು ಭೇಟಿ ನೀಡಿ ಖಂಡಿತ ಫುಡ್ ಹ್ಯಾಬಿಟ್ಸಲ್ಲಿ ಚೇಂಜ್ ಮಾಡ್ಕೊಳ್ತಾ ಹೋಗಬೇಕು. ಅದ್ರ ಜೊತೆಗೆ ಒಂದು ಸ್ವಲ್ಪ ಟೆನ್ಷನ್ಸ್ನ ರಿಲೀಸ್ ಮಾಡ್ತಾ ಹೋಗ್ತಿದ್ರೆ ಖಂಡಿತ ನೀವು ಈ ಪ್ರಾಬ್ಲಮ್ಸಿಂದ ಹೊರಗೆ ಬರ್ತೀರಾ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕಾಗಿ. ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಮಾತಾಡೋಣ. ಜಯಲಕ್ಷ್ಮಿ ಕಾಲ್ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಡಾಕ್ಟರ್ ಪದ್ಮಾವತಿ ಇದ್ದಾರೆ. ನಿಮ್ಮ ಸಮಸ್ಯೆ ಏನಿದೆ ಹೇಳಿ ಮಾ. ಹಲೋ. ಹಲೋ, ನಮಸ್ಕಾರ ಮೇಡಮ್, ಹೇಳಿ ಏನು ತೊಂದರೆ ಇದೆ? ಮೇಡಮ್, ಎದೆನಲ್ಲಿ ರೈಟ್ ಸೈಡ್ ನೋವು ಬರುತ್ತೆ, ಮತ್ತೆ ರೈಟ್ ಇದು ಕೈ ಮತ್ತೆ ಬೆನ್ನು ನೋವು ಬರುತ್ತೆ ಮೇಡಮ್. ಓಕೆ ಮೇಡಮ್, ಇದು ನೀವು ಹೇಳ್ತೀರಿ ಎದೆ ನೋವು ಬರುತ್ತೆ, ಆಮೇಲೆ ಕೈ ನೋವು ಬರುತ್ತೆ, ಬೆನ್ನು ನೋವು ಬರುತ್ತೆ ಅಂತ ಹೇಳಿದ್ರಲ್ವಾ? ಆಮೇಲೆ ಕುತ್ತಿಗೆ ನೋವು ಏನಾದರೂ ಇದೆಯಾ? ಬರುತ್ತೆ ಮೇಡಮ್, ರೈಟ್ ಸೈಡ್. ಓಕೆ ಮೇಡಮ್, ಸೊ ಅದು ಎಷ್ಟು ತಿಂಗಳಿಂದ ಅಥವಾ ಎಷ್ಟು ವರ್ಷಗಳಿಂದ ಬರ್ತಾ ಇದೆ? ಒಂದು 3 ತಿಂಗಳಿಂದ ಬರ್ತಾ ಇದೆ ಮೇಡಮ್. ಓಕೆ ಮೇಡಮ್, ಏನಾದ್ರು ತೋರಿಸಿದ್ರೆ? ಯಾಕಂದ್ರೆ ಕತ್ತೆಲ್ಲ ತಿರುಗಿಸಿದ್ರೆ ಏನೋ ನೋವು ಬರುತ್ತಾ? ಒಂದ್ ಸೈಡೇ ಬರೋದು. ತೋರಿಸಿದೀವಿ ಮೇಡಮ್, ತೋರ್ಸಿದ್ರೆ ಎಕ್ಸರ್ಸೈಸ್ ಮಾಡಿ ಹೋಗ್ತದೆ ಅಂತ ಹೋಯ್ತಾ ಇಲ್ಲ ಮೇಡಮ್. ಓಕೆ, ಯೂಶಲಿ ಎಕ್ಸ್ರೇ ತೆಗ್ಸಾಗ ಏನಾದ್ರು ಅವ್ರು ಏನಾದ್ರು ಹೇಳಿದ್ರೆ ಡಿಸ್ಕಲ್ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಯೂಶಲಿ ನೀವು ಹೇಳಿದ್ರು ಮೇಡಮ್. ಸರ್, ಆ ಡಿಸ್ಕಲ್ ಪ್ರಾಬ್ಲಮ್ ಇರೋದಕ್ಕೋಸ್ಕರ ನಿಮ್ಗೆ ಏನಾಗ್ತಿದೆ, ಇಟ್ಸ್ ಸರ್ವೈಕಲ್ ಸ್ಪಾಂಡ್ಲೋಸಿಸ್ ಅಂತ ಹೇಳ್ತೀವಿ ಮೇಡಮ್. ಅದಕ್ಕೆ ನೀವು ಮೆಡಿಸಿನ್ ತೊಗೋಬೇಕು. ಅದ್ರ ಜೊತೆಗೆ ಸ್ವಲ್ಪ ರೆಗ್ಯುಲರ್ ಎಕ್ಸಸೈಸು ಮಾಡ್ತಾ ಹೋಗಬೇಕು. ತುಂಬ ಕತ್ತನೆಲ್ಲ ತುಂಬ ತಿರುಸ್ತಾ ಇದೆ ಮತ್ತೆ ನಿಮಗೆ ಪ್ರಾಬ್ಲಮ್ ಶುರುವಾಗ್ತಾ ಹೋಗುತ್ತೆ. ಅದು ಖಂಡಿತ ನೀವು ಹೋಗಬೇಕು ಅಂದರೆ ಹೋಮಿಯೋಪತಿಕ್ ಮೆಡಿಸಿನ್ಸ್ ತೊಗೊಳ್ತಾ ಹೋಗ್ತೀರಿ. ಆಮೇಲೆ ನಾವು ಕೆಲವೊಂದು ಎಕ್ಸಸೈಸ್ ಹೇಳ್ಕೊಡ್ತೀವಿ, ಅದು ಮಾಡ್ತಾ ಹೋಗ್ತಿದ್ರೆ ಖಂಡಿತ ನಿಮಗೆ ನೋವುಗಳು ಕಮ್ಮಿ ಆಗುತ್ತೆ ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡೋದಕ್ಕಾಗಿ. ಎಸ್ ಡಾಕ್ಟರ್, ಗ್ಯಾಸ್ಟ್ರಿಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ತಿದ್ರಿ. ಇನ್ನು ಗ್ಯಾಸ್ಟ್ರಿಕ್ ಅತಿ ಹೆಚ್ಚಾಯಿತು ಅಂದರೆ ಲಿವರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ಬರುತ್ತೆ ಅಂತ ಕೇಳ್ಪಡ್ತಾ ಹೋಗ್ತೀವಿ. ಸೊ ಈ ಬಗ್ಗೆ ತಿಳಿಸ್ಬೋದು ಡಾಕ್ಟರ್? ಖಂಡಿತ ಮೇಡಮ್. ಸೊ ಲಿವರ್ ನಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಹದಲ್ಲಿ ಅತಿ ದೊಡ್ಡ ಆರ್ಗನ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಲಿವರಿಂದ ನಮ್ಗೆ ಏನಾಗ್ತಾ ಹೋಗ್ತಿರುತ್ತೆ ಅಂದರೆ ಎನಿ ಇನ್ಫ್ಲಮೇಷನ್ ಟು ದ ಲಿವರ್ ಇದ್ದಾಗ ಎನಿ ಹೆಪಟೈಟಿಸ್ ಕಾಣಿಸ್ಕೊಳ್ತಾ ಹೋಗ್ತಿರುತ್ತೆ. ಅಥವಾ ನವಡೇಸ್ ನಾವು ತುಂಬ ಜನಕ್ಕೆ ನೋಡ್ತಾ ಹೋಗ್ತಿದ್ವಿ, ಟೂ ಮಚ್ ಆಫ್ ಅಬ್ಯೂಸ್ ಆಫ್ ಈ ಆಲ್ಕೋಹಾಲಿಂದನೂ ಏನಾಗ್ತಿರುತ್ತೆ ಸಿರೋಸಿಸ್ ನಾವು ನೋಡ್ತಾ ಬರ್ತೀವಿ. ಸೊ ಅಂದರೆ ಸಿರೋಸಿಸ್ ಇಸ್ ನಥಿಂಗ್ ಬಟ್ ದ ಡ್ಯಾಮೇಜ್ ಆಫ್ ದ ಲಿವರ್ ಸೆಲ್ಸ್ ಅಂತ ನಾವು ಹೇಳ್ತಾ ಬರ್ತೀವಿ. ಸೊ ಹೀಗೆ ಬಿಡ್ತಾ ಹೋಗ್ತಿದ್ದಂಗೆ ಸೊ ಆಟೋಮ್ಯಾಟಿಕ್ಲಿ ಏನಾಗುತ್ತೆ, ಈ ಲಿವರಿಂದ ಏನಾಗುತ್ತೆ ಆಟೋಮ್ಯಾಟಿಕ್ಲಿ ಹೊಟ್ಟೆ ಹಸಿವಾಗ್ತಾ ಹೋಗ್ತಿರಲ್ಲ, ಜಾಂಡೀಸ್ನ ನಾವು ನೋಡ್ತಾ ಹೋಗ್ತಿರ್ತೀವಿ, ವೆಯ್ಟ್ ಲಾಸ್ ಆಗ್ತಾ ಬರ್ತಿರುತ್ತೆ, ತುಂಬಾ ಸುಸ್ತಾಗ್ತಾ ಬರ್ತಿರುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ ಸ್ಕಿನ್ ಬಿಕಮ್ಸ್ ಯೆಲ್ಲೋಯಿಶ್ನ ನಾವು ನೋಡ್ತಾ ಬರ್ತೀವಿ. ಯೂರಿನ್ ಆಗಿರ್ಬೋದು, ಕಣ್ಣು ಗುಡ್ಡೆ ಆಗಿರ್ಬೋದು, ಅಥವಾ ನಮ್ಮ ಸ್ಕಿನ್ ಆಗಿರ್ಬೋದು, ಆ್ಯಂಡ್ ಸ್ಕಿನ್ ಕಲರ್ಸ್ ಆಲ್ಸೋ ಬರ್ತಾ ಚೇಂಜಸ್ ಆಗ್ತಾ ಬರ್ತಿರುತ್ತೆ. ಸೊ ಯಾವಾಗ ಈ ನಮ್ಮ ಲಿವರು ಸರಿಯಾಗಿ ಕೆಲಸ ಮಾಡ್ತಾ ಹೋಗ್ತಿರಲೋ ಆಟೋಮ್ಯಾಟಿಕ್ಲಿ ನಾವು ಇಷ್ಟೆಲ್ಲ ತೊಂದರೆಗಳನ್ನು ನಾವು ಅನುಭವಿಸ್ತಾ ಹೋಗ್ತಿರ್ತೀವಿ. ಅದಕ್ಕೋಸ್ಕರ ನಾವು ಹೇಳೋದೇನೆಂದರೆ ಆದಷ್ಟು ನಾವು ಈ ಜಂಕ್ ಫುಡ್ಸ್ನ ತೊಗೊಳ್ಳೋದನ್ನು ಅವಾಯ್ಡ್ ಮಾಡ್ತಾ ಹೋಗ್ತಿದ್ರೆ, ಬಿಕಾಸ್ ಲಿವರ್ ಇಂದ ಏನಾಗುತ್ತೆ ಈ ಫ್ಯಾಟ್ ಎಲ್ಲರೂ ಏನಾಗುತ್ತೆ ಮೆಟಬಾಲೈಸ್ ಆಗ್ತಾ ಹೋಗ್ತಿರುತ್ತೆ. ಸೊ ಯಾವಾಗ ಈ ಫಂಕ್ಷನ್ಸು ಸರಿಯಾಗಿ ನಡೀತಾ ಹೋಗ್ತಿರಲೋ ಸೊ ಸಾಕಷ್ಟು ನಾವು ತೊಂದರೆಗಳನ್ನು ನಾವು ಅನುಭವಿಸ್ತಾ ಹೋಗಬೇಕಾಗುತ್ತೆ ಮೇಡಮ್. ಎಸ್ ಡಾಕ್ಟರ್, ಇನ್ನು ನೋಡೋದೇ ಆದರೆ ಮೂಲವ್ಯಾಧಿ ಸಮಸ್ಯೆಗೂ ಕೂಡ ಒಳಗಾಗ್ತಾರೆ ಸರ್. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಕೂಡ ಎದುರಿಸಬೇಕಾಗುತ್ತೆ. ಸೊ ಈ ರೀತಿ ಪೈಲ್ಸ್ ಫಿಶರ್ ಫೆಸ್ಟುಲಾ ಅನ್ನುವಂತಹ ಸಮಸ್ಯೆ ಗ್ಯಾಸ್ಟ್ರಿಕ್ ಇಂದ ಎಷ್ಟು ಅಂದರೆ ಅತಿ ಹೆಚ್ಚಾಗಿ ಗ್ಯಾಸ್ಟ್ರಿಕ್ ಇಂದ ಬರುವಂತಹ ಚಾನ್ಸಸ್ ಇರಬಹುದಾ, ಹೇಗೆ ಡಾಕ್ಟರ್? ಖಂಡಿತ ಮೇಡಮ್. ಇವಾಗ ನೀವು ಹೇಳಿದ ಆ್ಯಕ್ಚುಲಿ ಇದು ಪೈಲ್ಸ್ ಇವಾಗ ಇತ್ತೀಚೆಗೆ ಮೂಲವ್ಯಾಧಿ ಅಂತ ಏನು ಹೇಳ್ತೀವಿ, ಕಾಮನ್ಸ್ ಕಂಪ್ಲೇಂಟ್ ತುಂಬ ಜನ ಈ ಒಂದು ಕಾಯಿಲೆಯಿಂದ ತುಂಬ ಬಳಲ್ತಾ ಹೋಗ್ತಿದ್ದಾರೆ ಅಂತ ನಾವು ಹೇಳ್ತೀವಿ. ಸೊ ಎನಿ ಎನ್ಲಾರ್ಜ್ಡ್ ವೇನ್ಸ್ ಇಂದ ಏನಲ್ ಕೆನಾಲ್ ಇದ್ದಾಗ ಅದನ್ನು ನಾವು ಪೈಲ್ಸ್ ಅಂತ ಅಥವಾ ಹೆಮರಾಯ್ಡ್ಸ್ ಅಂತ ನಾವು ಹೇಳ್ತಾ ಬರ್ತೀವಿ. ಯಾತಕ್ಕಿದು ಈ ಹೆಮರಾಯ್ಡ್ಸ್ ಅಥವಾ ಪೈಲ್ಸ್ನ ನಾವು ಹೆಚ್ಚಾಗಿ ನಾವು ನೋಡ್ತಾ ಬರ್ತಿರ್ತೀವಿ? ಎನಿ ಇಂಟರ್ನಲ್ ಪ್ರೆಷರ್ ಅಂತ ನಾವು ಹೇಳ್ತಾ ಬರ್ತೀವಿ. ಸೊ ಯಾವಾಗ ಇಂಟರ್ನಲ್ ಪ್ರೆಷರ್ ಅಂದರೆ ಕಾನ್ಸ್ಟಿಪೇಷನ್, ಯಾವಾಗ ನಮ್ಮ ಈ ಬೌಲ್ ಮೂಮೆಂಟ್ಸು ಸರಿಯಾಗಿ ಆಗಲ್ವೋ ಅಥವಾ ಈ ಸ್ಟೂಲ್ಸ್ ತುಂಬ ಹಾರ್ಡಾಗಿ ಇರ್ತವೆ, ಸೊ ಆಟೋಮ್ಯಾಟಿಕ್ಲಿ ಏನಾಗುತ್ತೆ, ಸೊ ವಿ ಹ್ಯಾವ್ ಟು ಪುಟ್ ಅ
ಪ್ರೆಷರ್ ಹಾಕೋ ಪರಿಸ್ಥಿತಿ ಬರುತ್ತೆ. ಸೊ ಯಾವಾಗ ಈ ಕಾನ್ಸ್ಟೆಂಟಾಗಿ ಪ್ರೆಷರ್ ಹಾಕ್ತಾ ಹೋಗ್ತಿದ್ದಂಗೆ ಸೊ ನಮ್ಮ ಈ ಏನಲ್ ವೇನ್ಸ್ ಮೇಲೆ ಸೊ ಪ್ರೆಷರ್ ಬೀಳ್ತಾ ಹೋಗ್ತಿರುತ್ತೆ. ಸೊ ಆವಾಗ ತೊಂದರೆಗಳನ್ನ ನಾವು ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಕಾಮನೆಸ್ಟ್ ಕಂಪ್ಲೇಂಟ್ಸ್ ಎಲ್ಲರೂ ಹೆಚ್ಚಾಗಿ ನಾವು ಕಾಣಿಸ್ಕೊಳ್ಳೋದು ಅಂದರೆ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ. ಸೊ ಆ ಪ್ರೆಗ್ನೆನ್ಸಿ ಟೈಮಲ್ಲಿ ಅಥವಾ ಡೆಲಿವರಿ ಟೈಮಲ್ಲಿ ತುಂಬ ಜನ ಹೇಳೋದೇನೆಂದರೆ ಡಾಕ್ಟ್ರೇ ನನಗೆ ಡೆಲಿವರಿ ಆದಮೇಲೆ ಆವಾಗ ಕಾಣಿಸ್ಕೊಳ್ತಾ ಹೋಗ್ತಿರ್ತೀವಿ ಅಥವಾ ಹೇಳ್ತಾ ಹೋಗ್ತಿರ್ತಾರೆ. ಅಥವಾ ತುಂಬ ಜನ ಏನು ಹೇಳಿದೆ ಎನಿ ಟ್ಯೂಮರ್ಸ್ ಅವಾಗೂ ಕಾಣಿಸ್ಕೊಳ್ತಾ ಹೋಗ್ತಿರುತ್ತೆ. ಅದ್ರ ಜೊತೆಗೆ ಕ್ರಾನಿಕ್ ಕಾಫ್ ಅಂತ ಹೇಳ್ತಿರ್ತೀವಿ. ಈ ಕೆಮ್ಮು ಬಹಳಷ್ಟು ದಿನಗಳಿಂದ ಅವರಲ್ಲಿ ಸಫರ್ ಮಾಡ್ತಾ ಹೋಗ್ತಿದೆ. ಸೊ ಕೆಮ್ಮಿದಾಗ ಆಟೋಮ್ಯಾಟಿಕ್ಲಿ ಏನಾಗುತ್ತೆ ಪ್ರೆಷರ್ ಕ್ರಿಯೇಟ್ ಆಗ್ತಾ ಬರುತ್ತಿರುತ್ತೆ, ಅವಾಗೂ ಸಹ ಜಾಸ್ತಿ ಆಗ್ತಾ ಬರುತ್ತೆ. ಆ್ಯಂಡ್ ಕ್ರಾನಿಕ್ ಡಯೇರಿಯಾ ಅಂತ ನಾವು ಹೇಳ್ತಾ ಇರ್ತೀವಿ. ಸೊ ಯಾವಾಗ ಈ ಬೌಲ್ ಮೂವ್ಮೆಂಟ್ಸಲ್ಲಿ ತುಂಬ ಜಾಸ್ತಿ ಸಲ ಹೋಗ್ತಾನೇ ಇರ್ತಿರ್ತಾರೋ ಆವಾಗಲೂ ಸಹ ಈ ಒಂದು ಪೈಲ್ಸ್ನ ತೊಂದರೆಗಳನ್ನು ನಾವು ನೋಡ್ತಾ ಹೋಗ್ತಿರ್ತೀವಿ. ಇದರಲ್ಲಿ 4 ಸ್ಟೇಜಸ್ ಅಂತ ನಾವು ಹೇಳ್ತೀವಿ. ಸೊ ಸ್ಟೇಜ್ 1ಅಲ್ಲಿ ಏನಿರುತ್ತೆ ಇಂಟರ್ನಲ್ ಪೈಲ್ಸ್ ಅಂತ ನಾವು ಹೇಳ್ತೀವಿ. ತುಂಬ ಜನಕ್ಕೆ ಗೊತ್ತೇ ಆಗಲ್ಲ, ಜಸ್ಟ್ ಬ್ಲೀಡಿಂಗ್ ಇರ್ಬೋದು ಅಥವಾ ತುಂಬ ಮೋಷನ್ ಹೋಗ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಡಾಕ್ಟರ್, ಪೇಯ್ನ್ ಆಗುತ್ತೆ ಅಥವಾ ಪ್ರಿಕಿಂಗ್ ಸೆನ್ಸೇಷನ್ ಇರುತ್ತೆ, ಅದು ಕಾಣಿಸ್ಕೊಳ್ತೇ ಹೋಗ್ಬೋದು. ಸೊ ಸೆಕೆಂಡ್ ಸ್ಟೇಜ್ ಏನಾಗುತ್ತೆ ಇಟ್ ಕಮ್ಸ್ ಅಲಾಂಗ್ ಸೊ ವೇನ್ಸ್ ಎನ್ಲಾರ್ಜ್ ಆಗೋಗಿರುತ್ತೆ. ಸೊ ಸೇಮ್ ಎಲ್ಲ ಕಂಪ್ಲೇಂಟ್ಸು ಪ್ರಿಕಿಂಗ್ ಸೆನ್ಸೇಷನ್ ಆಗಿರ್ಬೋದು, ಬ್ಲೀಡಿಂಗ್ ಆಗಿರ್ಬೋದು, ಅಥವಾ ಇಟ್ ಕಮ್ಸ್ ಆ್ಯಂಡ್ ಗೋಸ್, ಅದ್ರ ಜೊತೆಗೆ ಬೌಲ್ ಮೂವ್ಮೆಂಟ್ ಜೊತೆಗೇ ಬರುತ್ತೆ, ದೆನ್ ಇಟ್ ಗೋಸ್ ಬ್ಯಾಕ್ ಅಂತ ನಾವು ಹೇಳ್ತೀವಿ. ಯಾವಾಗ ಅದು ಗ್ರೇಡ್ 3 ಅಂದಾಗ ಇಟ್ ಕಮ್ಸ್ ಬ್ಯಾಕ್, ಅದು ಹೊರಗೆ ಬರುತ್ತೆ, ಆದರೆ ಅದು ಮ್ಯಾನ್ಯುಯಲಿ ಅಂದರೆ ಕೈಯಿಂದ ಅದು ಪುಷ್ ಮಾಡಿದಾಗ ಅದು ಒಳಗೆ ಹೊಟ್ಟೋಗ್ಬಿಡುತ್ತೆ. ಸೊ 4th ಸ್ಟೇಜ್ ಅಂದರೆ ಇಟ್ ಈಸ್ ಅನ್ ಎಕ್ಸ್ಟರ್ನಲ್ ಪೈಲ್ಸ್ ಅಂತ ನಾವು ಹೇಳ್ತಾ ಬರ್ತೀವಿ. ಸೊ ಅದು ಆಲ್ವೇಸ್ ಹೊರಗಡೆನೇ ಇರುತ್ತೆ, ನಾವು ಏನೇ ಪುಷ್ ಮಾಡಿದ್ರೂ ಹೋಗಲ್ಲ. ಸೊ ಇವೆಲ್ಲ ಸ್ಟೇಜಸ್ನ ನಾವು ಈ ಪೈಲ್ಸಲ್ಲಿ ನಾವು ನೋಡ್ತಾ ಬರ್ತೇವೆ. ಎಸ್ ಡಾಕ್ಟರ್, ಕಾಲರ್ ರೆಡಿ ಇದ್ದಾರೆ, ಮಾತಾಡೋಣ. ಮುತ್ತುಸ್ವಾಮಿ ಕಾಲ್ ಮಾಡಿದ್ದಾರೆ ಮೈಸೂರಿಂದ. ನಮಸ್ತೆ. ನಮಸ್ಕಾರ ಮೇಡಮ್. ಓಕೆ, ಡಾಕ್ಟರ್ ಪದ್ಮಾವತಿ ಇದ್ದಾರೆ, ಮಾತಾಡಿ ಸರ್. ಹಲೋ ಮೇಡಮ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಅದೇ ನಮಗೆ ಮೋಷನ್ ಪ್ರಾಬ್ಲಮ್ ಇದೆ ಮೇಡಮ್. ಓಕೆ, ನಾನು ಡಾಕ್ಟರ್ ಹತ್ರ ಎಲ್ಲ ತೋರಿಸಿದ್ದೀನಿ, ತೋರಿಸಿದಾಗ ಕಡಿಮೆ ಆಗುತ್ತೆ. ಓಕೆ, ಕಡಿಮೆ ಆಗುತ್ತೆ. ಉರಿ ಮೇಡಮ್, ಉರಿ ಮೋಷನ್ ಆದಾಗ ಉರಿ. ಓಕೆ ಸರ್, ಅದೇ ಮೋಷನ್ ಹೇಗಿದೆ ಸರ್? ತುಂಬ ಕಷ್ಟ ಬೀಳ್ಬೇಕಾಗಿದೆ, ತುಂಬ ಹಾರ್ಡ್ ಇದೆಯಾ? ಹಾರ್ಡ್ ಅಂದ್ರೆ ಅಂತ ಹಾರ್ಡ್ ಆಗಲ್ಲ ಮೇಡಮ್. ನಮ್ಮ ಸತಿ ಈ ಪೇಟ್ ಸಫ ಅಂತ ಇದೆ ನೋಡಿ, ಅದು ತಗೊಂಡಾಗ ಮೋಷನ್ ಚೆನ್ನಾಗುತ್ತೆ. ಓಕೆ, ಅದು ಸ್ವಲ್ಪ ಟೈಟ್ ಆದಾಗ ಗಟ್ಟಿ ಆದಾಗ ಸ್ವಲ್ಪ ಉರಿ ಸ್ಟಾರ್ಟ್ ಆಗಿದೆ. ಖಂಡಿತ ಸರ್, ಬಿಕಾಸ್ ಏನಾಗುತ್ತೆ ಸುತ್ತಲೂ ಏನಲ್ಲಿ ಕೆನಾಲ್ ಏನಾಗ್ಬಿಟ್ಟು ಕ್ರ್ಯಾಕ್ಸ್ ಅಲ್ಲ, ನಾನು ಹೇಳ್ತಾ ಇರೋದು ತುಂಬ ಮೋಷನ್ ತುಂಬ ಹಾರ್ಡ್ ಆಗಿದ್ದಾಗ ಆಟೋಮ್ಯಾಟಿಕ್ಲಿ ಏನಾಗುತ್ತೆ, ನೀವು ಪ್ರೆಷರ್ ಜಾಸ್ತಿ ಆಗಬೇಕಾಗುತ್ತೆ. ಆ ಸುತ್ತಲೂ ಸ್ಕಿನಲ್ಲಿ ಏನಾಗುತ್ತೆ, ಆ ಪ್ರೆಷರಿಂದ ಏನಾಗುತ್ತೆ, ಬಿಕಾಸ್ ಹಾರ್ಡ್ನೆಸ್ ಆಫ್ ದ ಸ್ಟೂಲ್ಸಿಂದ ಒಂದೊಂದ್ಸಲ ಏನಾಗುತ್ತೆ ಪೇಯ್ನ್ ಆಗ್ತಾ ಬರ್ತಿರುತ್ತೆ, ಎಲ್ಲ ಮಸಲ್ಸು ಏನಾಗುತ್ತೆ ಪೇಯ್ನ್ ಆಗ್ತಾ ಬರ್ತಿರುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ ಉರಿ ಆಗುತ್ತೆ, ಅದೇ ಹೇಳ್ತಿರೋದು ಉರಿ ಆಗ್ಬೋದು. ಸೊ ಅಟ್ಲೀಸ್ಟ್ ಅದಕ್ಕೇನಾದರೂ ನೀವು ಡಯಟ್ ಫಾಲೋ ಮಾಡ್ತಿದ್ದೀರಾ, ಫೈಬರ್ ಕಂಟೆಂಟ್ ಜಾಸ್ತಿ ತಗೋತಾ ಇದ್ದೀರಾ, ನೀರು ಜಾಸ್ತಿ ತಗೋತಾ ಇದ್ದೀರಾ, ಫ್ರೂಟ್ಸು ಅವೆಲ್ಲ ತಗೋತಾ ಇದ್ದೀರಾ? ಹೌದೌದು, ಆದ್ರೂ ಸಹ ನಿಮ್ಗೆ ಅದು ಕಮ್ಮಿ ಆಗ್ತಾ ಇಲ್ಲ. ಅದೇ ಒಂದೊಂದ್ಸರಿ ಹಂಗ ಆಗ್ತದೆ, ಕೆಲವೊಂದು ಮೋಷನ್ ಆಗ್ತದೆ, ಉರಿ ಆಗ್ತದೆ. ಅದಕ್ಕೆ ಹೇಳ್ತಿರೋದು ಸರ್. ಸೊ ನೀವು ಹೇಳಿದ್ರಿ ಮೆಡಿಸಿನ್ಸ್ ತೊಗೊಳ್ತಾ ಇದ್ದೀರಿ, ಮೆಡಿಸಿನ್ ತೊಗೋಬೇಕಾದ್ರೆ ಕಮ್ಮಿ ಇರುತ್ತೆ, ಮತ್ತೆ ಗೇನ್ ಶುರುವಾಗ್ತಾ ಹೋಗ್ತಿದೆ ಅಂತ ಹೇಳ್ತಾ ಇದ್ರಿ. ಅದ್ರ ಜೊತೆಗೆ ಏನಿರುತ್ತೆ ಕಾನ್ಸ್ಟೆಂಟಾಗಿ ತುಂಬ ಹೊತ್ತು ಸೆಡೆಂಟರಿ ಲೈಫ್ ಅಂದರೆ ಕುತ್ಕೊಂಡೇ ಕೆಲಸ ಮಾಡ್ತಿದ್ರು ಸಹ ಏನಾಗುತ್ತೆ ಒಂದೊಂದ್ಸಲ ಈ ಥರ ಪ್ರಾಬ್ಲಮ್ಸ್ನ ಅವರು ನೀವು ನೋಡಬೇಕಾಗುತ್ತೆ. ಸೊ ಹೋಮಿಯೋಪತಿಕ್ ಮೆಡಿಸಿನ್ಸ್ ತೊಗೊಳ್ಳಿ ಸರ್, ಖಂಡಿತ ನಿಮಗೆ ಈ ಮೋಷನ್ ಪ್ರಾಬ್ಲಮ್ಸ್ ನೀವು ಹೇಳ್ತಿದ್ರಲ್ಲ ಅದು ಎಲ್ಲವೂ ಕಮ್ಮಿ ಆಗುತ್ತೆ, ಪ್ಲಸ್ ಅದ್ರ ಜೊತೆಗೆ ಉರಿನೂ ಸಹ ಕಮ್ಮಿ ಆಗುತ್ತೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡೋದಕ್ಕಾಗಿ. ಇನ್ನು ನಾಗರತ್ನ ಕಾಲ್ ಮಾಡಿದ್ದಾರೆ ದಾವಣಗೆರೆಯಿಂದ. ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ಡಾಕ್ಟರ್ ಪದ್ಮಾವತಿ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ ಮಾ. ಹಲೋ. ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ ಮೇಡಮ್, ಏನು ತೊಂದರೆ ಇದೆ? ದಾವಣಗೆರೆಯಿಂದ ನಾಗರತ್ನ ಅಂತ ಹೇಳಿ. ನಮ್ಮ ಹಸ್ಬೆಂಡಿಗೆ ಸ್ವಲ್ಪ ಲಿವರ್ ಪ್ರಾಬ್ಲಮ್ ಇದೆ ಮೇಡಮ್, ಅದು ಪೇನ್ ಬರುತ್ತಂತೆ, ಅವರಿಗೆ ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಬೇರೆ ಇದೆ. ಓಕೆ ಸರಿ ಮೇಡಮ್, ಲಿವರ್ ಪ್ರಾಬ್ಲಮ್ ಎಷ್ಟು ವರ್ಷಗಳಿಂದ ಇದೆ ಅವ್ರಿಗೆ? ಅವ್ರಿಗೆ ಸುಮಾರು ಈಗ ಒಂದು 5-6 ವರ್ಷಗಳಿಂದ ಇದೆ ಮೇಡಮ್. ಅವ್ರು ಏನಾದ್ರು ಸ್ಮೋಕ್ ಮಾಡ್ತಿರ್ತಾರೆ, ಆಲ್ಕೋಹಾಲ್ ತಗೋತಾರ ತುಂಬಾ? ಇಲ್ಲ, ಆಲ್ಕೋಹಾಲ್ ತಗೊಳ್ತಿದ್ರು, ಅದೆಲ್ಲ ಕಡಿಮೆ ಮಾಡಿದ್ದಾರೆ ಮೇಡಮ್. ಓಕೆ, ಖಂಡಿತ ಸ್ಟಾಪ್ ಮಾಡಿದ್ದಾರೆ. ಓಕೆ, ಅಲ್ಲ ಆಲ್ಕೋಹಾಲ್ ಬಿಕಾಸ್ ಆಫ್ ದಿ ಈ ಆಲ್ಕೋಹಾಲ್ ನಿಂದ ಏನಾಗ್ತಿದೆ ನಿಮಗೆ ಆ ಲಿವರ್ ಕಂಪ್ಲೇಂಟ್ಸು ಬರ್ತಾ ಹೋಗ್ತಿದೆ. ಇವಾಗ ಏನೋ ಆದಷ್ಟು ಕಮ್ಮಿ ಮಾಡಿದೆ ಅಥವಾ ಫುಲ್ ಸ್ಟಾಪ್ ಮಾಡಿದ್ದಾರೆ ಮೇಡಮ್? ಇಲ್ಲ, ಕಂಪ್ಲೀಟ್ ಸ್ಟಾಪ್ ಮಾಡಿದ್ದಾರೆ. ಆಮೇಲೆ ಇದನ್ನ ಸ್ವಲ್ಪ ಸೂಪರ್ ಇದು ಬರುತ್ತಲ್ಲ ಅದನ್ನ ಹಾಕ್ತಾರೆ, ಅದು ಹೇಳ್ತಾ ಇದೀವಿ. ಅವೆಲ್ಲನೂ ಬಿಡಬೇಕು ಮೇಡಮ್, ಸುಪಾರಿ ಆಗಲಿ ಅವೆಲ್ಲ ಟೊಬ್ಯಾಕೋಸ್ ಅವೆಲ್ಲನೂ ಬಿಡ್ತಾ ಹೋಗಬೇಕು. ಆ್ಯಕ್ಚುಲಿ ಅದರಿಂದ ಆಲ್ರೆಡಿ ಅವ್ರಿಗೆ ಲಿವರ್ ಡ್ಯಾಮೇಜ್ ಆಗಿದೆ, ಸೊ ಮತ್ತೆ ಏನಾಗುತ್ತೆ ಪ್ರಾಬ್ಲಮ್ ಆಗ್ತಾ ಹೋಗ್ತಾರೆ. ಸೆಕೆಂಡ್ ಸ್ಟೇಜ್ ಇದೆ ಮೇಡಮ್, ಫ್ಯಾಟಿ ಲಿವರ್ ಅಂತೇಳಿ ಬಂದಿತ್ತು, ಅಡ್ಮಿಟ್ ಆಗಿದ್ರು ಅವರು. ಓಕೆ, ಆಮೇಲೆ ಸ್ವಲ್ಪ ಪ್ಯಾಂಕ್ರೆಟೈಟಿಸ್ ಆಗಿತ್ತು, ಸ್ಮಾಲ್ ಲಿವರ್ ಸಿಸ್ಟ್ ಅಂತಾನು ಆಗಿತ್ತು ಅವರಿಗೆ. ಓಕೆ, ನೋಡಿದ್ರೆ ಇಷ್ಟೆಲ್ಲ ತೊಂದರೆಗಳು ಅವ್ರ ಬಾಡಿ ಅನುಭವಿಸ್ತಾ ಇದ್ದಾಗ
ಸೊ ಖಂಡಿತ ಅವರು ಆದಷ್ಟು ಇವೆಲ್ಲವೂ ಬಿಡ್ತಾ ಹೋಗ್ತಿದ್ರೆ ಅದ್ರ ಜೊತೆಗೆ ಮೆಡಿಸಿನ್ಸ್ ತೊಗೊಳ್ತಾ ಹೋಗಬೇಕು ಮೇಡಮ್. ಆಮೇಲೆ ಆಹಾರ ಪದ್ಧತಿಲೂ ಅಷ್ಟೇ ಸರಿಯಾಗಿ ನೋಡ್ಕೊಳ್ತಾ ಹೋಗ್ತಿದ್ರೆ ಖಂಡಿತ ಈ ಪ್ರಾಬ್ಲಮಿಂದ ಅವ್ರಿಗೆ ಹೊರಗೆ ಬರ್ತಾರೆ. ಎಲ್ಲ ಇನ್ವೆಸ್ಟಿಗೇಷನ್ಸ್ನ ನಮ್ಮ ಜೊತೆ ತೊಗೊಂಡು ಬನ್ನಿ, ಖಂಡಿತ ನಾವು ಹೆಲ್ಪ್ ಮಾಡ್ತೇವೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡೋದಕ್ಕಾಗಿ. ವಿರಾಮದ ನಂತರ ಸ್ಟಾರ್ ಹೋಮಿಯೋಪತಿ ಅರ್ಪಿಸುವ ಇವತ್ತಿನ ನಿತ್ಯ ಸಂಜೀವಿನಿ ನೇರ ಪ್ರಸಾರಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಇನ್ನು ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಗ್ಯಾಸ್ಟ್ರಿಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಈ ಒಂದು ಲಿವರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ಕಾನ್ಸ್ಟಿಪೇಷನ್ ಅನ್ನುವಂತಹ ಸಮಸ್ಯೆಗೆ ಹೇಗೆಲ್ಲ ಟ್ರೀಟ್ಮೆಂಟ್ ನೀಡಲಾಗುತ್ತೆ ತಿಳಿಸ್ಬೋದು? ಖಂಡಿತ ಮೇಡಮ್. ಸೊ ಫಸ್ಟ್ ಯಾವುದೇ ಪೇಷಂಟ್ಸ್ ಬಂದಿದ ತಕ್ಷಣ ಸೊ ವಿ ಹ್ಯಾವ್ ಟು ಗೋ ಫಾರ್ ಎಷ್ಟು ವರ್ಷಗಳಿಂದ ನೀವು ಸಫರ್ ಮಾಡ್ತಾ ಇದ್ದೀರಾ, ಆಮೇಲೆ ವಾಟ್ ಟೈಪ್ ಆಫ್ ಕಂಡೀಷನ್ಸ್ ಅಂತ ನಾವು ನೋಡ್ತಾ ಹೋಗ್ತೀವಿ. ಸೊ ಇಟ್ ಮೇ ಬಿ ನಾರ್ಮಲ್ ಆಗಿದೆಯಾ, ಅಥವಾ ಬಹಳಷ್ಟು ಅಕ್ಯೂಟ್ ಇದೆಯಾ, ಅಥವಾ ಕ್ರಾನಿಕ್ ಇದೆಯಾ ಅಂತ ಫಸ್ಟು ನೋಡ್ತಾ ಹೋಗ್ತಿರ್ತೀವಿ. ಅದ್ರ ಜೊತೆಗೆ ಸೊ ಫಸ್ಟು ಟೇಕ್ ಫುಲ್ ಕೇಸ್ ಹಿಸ್ಟ್ರಿ ತೊಗೊಂಡು ಟ್ರೀಟ್ಮೆಂಟ್ ಶುರು ಮಾಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಟ್ರೀಟ್ಮೆಂಟ್ ಜೊತೆಗೆ ಅದರಲ್ಲಿ ಆಹಾರ ಪದ್ಧತಿ ಆಗಿರ್ಬೋದು ಅವೆಲ್ಲವೂ ಅಡ್ವೈಸ್ ಮಾಡ್ತಾ ಹೋಗ್ತಿರ್ತೀವಿ. ಸೊ ಈಗ ಬಹಳಷ್ಟು ವರ್ಷಗಳಿಂದ ಸಫರ್ ಮಾಡ್ತಿದ್ದಾರೆ ಅಂದಮೇಲೆ ಸೊ ಖಂಡಿತ ಟ್ರೀಟ್ಮೆಂಟ್ ಆಲ್ಸೋ ಸ್ವಲ್ಪ ದಿನ ತೊಗೊಂಡ್ರೇ ಖಂಡಿತ ಇಂಪ್ರೂವ್ಮೆಂಟ್ ಆಗುತ್ತೆ. ಬಿಕಾಸ್ ದ ಡಿಸೀಸ್ ಹ್ಯಾಸ್ ಗಾನ್ ಟು ದ ಡೆಪ್ತ್ ಅಂತ ಹೇಳ್ತೀವಿ. ಇಟ್ ಇಸ್ ನಾಟ್ ಎ ಅಕ್ಯೂಟ್ ಅಲ್ಲ, ಕ್ರಾನಿಕ್ ಆಗೋಗಿರುತ್ತೆ. ಸೊ ಕ್ರಾನಿಕ್ ಆದಮೇಲೆ ಸೊ ಆಟೋಮ್ಯಾಟಿಕ್ಲಿ ಏನಾಗುತ್ತೆ, ಎಷ್ಟೊಂದು ಪೆಥಾಲಜಿಕಲ್ ಚೇಂಜಸ್ಸು ನಮ್ಮ ದೇಹದಲ್ಲಿ ಆಗೋಗಿರುತ್ತೆ. ಅದು ಒಂದೇ ಪ್ರಾಬ್ಲಮ್ಸ್ ಆಗಿರಲ್ಲ, ಅದ್ರ ಜೊತೆಗೆ ಏನಾಗುತ್ತೆ ಮೆಂಟಲಿ ಆಲ್ಸೋ ತುಂಬಾ ಸಫರ್ ಮಾಡ್ತಾ ಹೋಗ್ತಿರ್ತಾರೆ. ಇದರಿಂದನೂ ಏನಾಗುತ್ತೆ ಆಟೋಮ್ಯಾಟಿಕ್ಲಿ ಸಾಕಷ್ಟು ತೊಂದರೆಗಳನ್ನು ಅವರು ಅನುಭವಿಸ್ತಾ ಹೋಗ್ತಾರೆ. ಸೊ ಟ್ರೀಟ್ಮೆಂಟ್ ಡ್ಯೂರೇಷನ್ ಆಲ್ಸೋ ಸೊ ಡಿಪೆಂಡ್ಸ್ ಅಪಾನ್ ದ ಸಿವಿಯಾರಿಟಿ ಮೇಲೆ ಅದು ಡಿಪೆಂಡ್ ಆಗ್ತಾ ಹೋಗ್ತಾರೆ. ಮೇ ಬಿ 6 ಮಂತ್ಸ್ ಆಗಿರ್ಬೋದು, 1 ಇಯರ್ ಆಗಿರ್ಬೋದು, ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಇದೆಲ್ಲದ್ರ ಜೊತೆಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ನಮ್ಮ ಆಹಾರ ಪದ್ಧತಿ ಅಂತ ಹೇಳ್ಬೋದು. ಸೆಡೆಂಟರಿ ಲೈಫಿಂದ ಖಂಡಿತ ಹೊರಗೆ ಬರಬೇಕು. ಅದ್ರ ಜೊತೆ ಕರೆಕ್ಟ್ ಟೈಮಿಗೆ ಅವರು ಫುಡ್ನ ಮೇಂಟೈನ್ ಮಾಡ್ತಾ ಹೋಗಬೇಕಾಗತ್ತೆ. ಆದಷ್ಟು ಈ ಫೈಬರ್ ಕಂಟೆಂಟ್ನ ಫುಡ್ನ ತೊಗೋಬೇಕಾಗತ್ತೆ. ಇಫ್ ಇಟ್ ಈಸ್ ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು, ಅಲ್ಸರ್ಸ್ ಆಗಿರ್ಬೋದು, ಆ ಥರದ್ದೆಲ್ಲರೂ ಸಫರ್ ಮಾಡ್ತಾ ಹೋಗ್ತಿದ್ರೆ ಆದಷ್ಟು ಈ ಬಿಸಿ ಬಿಸಿ ತಿನ್ನೋದಾಗಲಿ ಅಥವಾ ಸ್ಪೈಸಿ ಫುಡ್ ತಿನ್ನೋದಾಗಲಿ ಅವೆಲ್ಲವೂ ಅವಾಯ್ಡ್ ಮಾಡ್ತಾ ಹೋಗಬೇಕಾಗುತ್ತೆ. ಅದ್ರ ಜೊತೆಗೆ ಸೊ ದೇ ಹ್ಯಾವ್ ಟು ಮೈಂಡ್ ಆಲ್ಮೋಸ್ಟ್ ಫಸ್ಟು ಒಂದು ಫ್ಯೂ ಮಂತ್ಸು ಸ್ವಲ್ಪ ಬ್ಲೈಂಡ್ ಡಯಟ್ನ ಫಾಲೋ ಮಾಡಿಕೊಂಡು ಸೊ ಬರ್ತಾ ಏನಾಗುತ್ತೆ ನಾರ್ಮಲ್ ಫುಡ್ಗೆ ಬರ್ತಾ ಹೋಗಬೇಕಾಗುತ್ತೆ. ಬಟ್ ಎಲ್ಲದಕ್ಕೂ ಒಂದು ಸ್ವಲ್ಪ ಸಮಯ ಕೊಟ್ಟರೆ ಖಂಡಿತ ನಿಮಗೆ ಕ್ಯೂರ್ ಅಂತೂ ಖಂಡಿತ ಅಂತ ನಾನು ಹೇಳ್ತೇನೆ. ಓಕೆ ಡಾಕ್ಟರ್, ಗ್ಯಾಸ್ಟ್ರಿಕ್ ಮತ್ತು ಲಿವರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಥವಾ ಕಾನ್ಸ್ಟಿಪೇಷನ್ ಸಮಸ್ಯೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿದ್ರೆ ಥ್ಯಾಂಕ್ ಯು ಸೊ ವೆರಿ ಮಚ್ ಡಾಕ್ಟರ್. ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ, ಡಾಕ್ಟರ್ ಪದ್ಮಾವತಿ ಅವರನ್ನ ನೇರವಾಗಿ ಭೇಟಿ ಆಗಬೇಕು ಅಂದರೆ ಅಡ್ರೆಸ್ ಗಾಡಿ ರೀತಿದೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಪದ್ಮಾವತಿ ಹೋಮಿಯೋಪತಿ ವೈದ್ಯರು, ಸ್ಟಾರ್ ಹೋಮಿಯೋಪತಿ ವಿಭಾಗ ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ, ಜಯನಗರ, ಇಂದಿರಾನಗರ, ರಾಜಾಜಿನಗರ ಹಾಗೂ ಕೋರಮಂಗಲದಲ್ಲಿ ಶಾಖೆಗಳಿವೆ. ಅದಲ್ಲದೆ ದಾವಣಗೆರೆ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಬೆಳಗಾವಿಯಲ್ಲಿಯೂ ಶಾಖೆಗಳಿವೆ. ದೂರವಾಣಿ ಸಂಖ್ಯೆ ಈ ರೀತಿ ಇದೆ 89777104. ವೆಬ್ಸೈಟ್ ಅಡ್ರೆಸ್ ಈ ರೀತಿ ಇದೆ www.starhomeopathy.com. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.